ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಸಮೀಪದ ಹಾರಂಗಿ ಅಣೆಕಟ್ಟು ಆವರಣದಲ್ಲಿರುವ ಕಾವೇರಿ ಮಾತೆಗೆ ತುಲಾ ಸಂಕ್ರಮಣದ ಅಂಗವಾಗಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಕೆಆರ್ಪೇಟೆ ತಾಲೂಕಿನ ಶೀಲನೆರೆ ಹೋಬಳಿಯ ಮುರುಕನಹಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಪೂರ್ಣಿಮಾ ಆನಂದ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಆಟೋ ಚಾಲಕಿ ಆಗಬೇಕೆನ್ನುವ ಹಂಬಲ ವ್ಯಕ್ತಪಡಿಸಿದ ಮಹಿಳೆಗೆ ಹಿರಿಯ ಆಟೋ ಚಾಲಕಿ ಸುಜಾತ ಎಂಬುವರು ಸಿದ್ದಾಪುರದಲ್ಲಿ ಆಟೋ ಚಾಲನೆ ತರಬೇತಿ ನೀಡಿದ್ದಾರೆ. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಡಿಕೆ ತಿಮ್ಮಪ್ಪ, ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರು, ಪುರಸಭೆ ಹಾಗೂ ಬಿಜೆಪಿ ಪಕ್ಷದ ಮುಖಂಡರು ಮತ್ತು ಸಮಾಜ ಸೇವಕರು, ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಹರೀಶ್ ಕುಮಾರ್, ಮಾಜಿ ಸೈನಿಕರು, ಕೂರ್ಗ್ ಲಾರಿ ಚಾಲಕರು ಮತ್ತು ಮಾಲೀಕರ ಸಂಘದ ಉಪಾಧ್ಯಕ್ಷರು ಹಾಗೂ ಸಮಾಜ ಸೇವಕರು, ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸುರೇಶ್, ಕಾವೇರಿ ಮಾರ್ಬಲ್ ಮತ್ತು ಗ್ರಾನೈಟ್ಸ್ನ ಮಾಲೀಕರು. ನಮ್ಮಲ್ಲಿ ಮನೆಗಳಿಗೆ ಉತ್ತಮ ಗುಣಮಟ್ಟದ ಮಾರ್ಬಲ್ ಹಾಗೂ ಗ್ರಾನೈಟ್ಗಳು ದೊರೆಯುತ್ತವೆ. ಒಮ್ಮೆ ಭೇಟಿ ನೀಡಿ. ಬಿಎಂ ರೋಡ್, ಟಾಟಾ ಪೆಟ್ರೋಲ್ ಬಂಕ್ ಮುಂಭಾಗ, ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಚಂದ್ರಶೇಖರ್ ಹೇರೂರು, ಬಿಜೆಪಿ ಯುವ ಮುಖಂಡರು ಹಾಗೂ ಸಮಾಜ ಸೇವಕರು, ಕುಶಾಲನಗರ ತಾಲೂಕು. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ದೊಡ್ಡಯ್ಯ ಹೆಜ್ಜೆ, ಎಪಿಸಿಎಂಎಸ್ನ ಉಪಾಧ್ಯಕ್ಷರು, ಕುಶಾಲನಗರ ತಾಲೂಕು. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಫೀರ್ ಮೊಹಮ್ಮದ್ ಎನ್ಹೆಚ್, ಗ್ರಾಮ ಲೆಕ್ಕಾಧಿಕಾರಿ, ತೊರೆನೂರು ವೃತ್ತ, ಕುಶಾಲನಗರ ತಾಲೂಕು. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಗುರುದರ್ಶನ್ ಜೆ, ಗ್ರಾಮ ಲೆಕ್ಕಾಧಿಕಾರಿ, ಕೂಡಿಗೆ ವೃತ್ತ, ಕುಶಾಲನಗರ ತಾಲೂಕು. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಎಚ್ಎಸ್ ಸಂತೋಷ್, ಕಂದಾಯ ಪರಿವೀಕ್ಷಕರು, ಕುಶಾಲನಗರ ತಾಲೂಕು. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಜಯವರ್ಧನ್, ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರು, ಪುರಸಭೆ ಹಾಗೂ ಬಿಜೆಪಿ ಪಕ್ಷದ ಮುಖಂಡರು ಮತ್ತು ಸಮಾಜ ಸೇವಕರು, ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ವಿಜೆ ನವೀನ್ ಕುಮಾರ್, ನಾಮ ನಿರ್ದೇಶಿತ ಸದಸ್ಯರು, ಪುರಸಭೆ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ಸಮಾಜ ಸೇವಕರು, ಕುಶಾಲನಗರ ತಾಲೂಕು. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಡಾಕ್ಟರ್ ಎಚ್.ಎಂ. ರಘುಕೋಟಿ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ, ಕೊಡಗು ಜಿಲ್ಲಾಧ್ಯಕ್ಷರು ಮತ್ತು ಕುಶಾಲನಗರ ಪ್ರೆಸ್ ಕ್ಲಬ್ ಟ್ರಸ್ಟ್ನ ಅಧ್ಯಕ್ಷರು, ಕುಶಾಲನಗರ ತಾಲೂಕು. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸಚಿನ್ ಕುಲಕರ್ಣಿ, ಗ್ರಾಮ ಲೆಕ್ಕಾಧಿಕಾರಿ, ನೆಲ್ಹುದಿಕೇರಿ ವೃತ್ತ, ಕುಶಾಲನಗರ ತಾಲೂಕು. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಎಂಎಸ್ ಶಿವಾನಂದ, ಮಾಜಿ ಅಧ್ಯಕ್ಷರು, ಗ್ರಾಮ ಪಂಚಾಯಿತಿ ಮುಳ್ಳುಸೋಗೆ ಹಾಗೂ ಬಿಜೆಪಿ ಪಕ್ಷದ ಮುಖಂಡರು ಮತ್ತು ಸಮಾಜ ಸೇವಕರು, ಕುಶಾಲನಗರ ತಾಲೂಕು. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸಂತೋಷ್ ಕೆಎಸ್, ಗ್ರಾಮ ಲೆಕ್ಕಾಧಿಕಾರಿ, ಮುಳ್ಳುಸೋಗೆ ವೃತ್ತ, ಕುಶಾಲನಗರ ತಾಲೂಕು. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ತೇರ್ನೇನಹಳ್ಳಿ ಬಲದೇವ್, ಟಿಎಪಿಸಿಎಂಎಸ್ನ ನೂತನ ಅಧ್ಯಕ್ಷರು, ಕೆಆರ್ಪೇಟೆ. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಡಾಲು ರವಿ, ಮನ್ಮೂಲ್ ನಿರ್ದೇಶಕರು, ಕೆಆರ್ಪೇಟೆ. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಎನ್ಕೆ ದಿಲೀಪ್ ಕುಮಾರ್, ಟಿಎಪಿಸಿಎಂಎಸ್ನ ನೂತನ ನಿರ್ದೇಶಕರು ಹಾಗೂ ಹಾಲುಮತ ಸಮಾಜದ ಅಧ್ಯಕ್ಷರು ಹಾಗೂ ಪ್ರಥಮ ದರ್ಜೆ ಗುತ್ತಿಗೆದಾರರು, ಕೆಆರ್ಪೇಟೆ. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಆರ್ಟಿಒ ಮಲ್ಲಿಕಾರ್ಜುನ್, ಸಮಾಜ ಸೇವಕರು, ಕೆಆರ್ಪೇಟೆ. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಮುಸಾದಿಕ್ ಪಾಷಾ, ಎಂಎಸ್ ಟಿವಿಎಸ್ ಶೋರೂಮ್ನ ಮಾಲೀಕರು, ಬೈಚನಹಳ್ಳಿ, ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಪಿಆರ್ ರಾಮನಾಥನ್, ನಗರ ಬಿಜೆಪಿ ಯುವ ಮೋರ್ಚಾದ ಅಧ್ಯಕ್ಷರು, ಕುಶಾಲನಗರ ತಾಲೂಕು, ಕೊಡಗು ಜಿಲ್ಲೆ.
ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ವಿಜಯ್ ರಾಮೇಗೌಡ, ಕಾಂಗ್ರೆಸ್ ಪಕ್ಷದ ಮುಖಂಡರು, ಕೆಆರ್ಪೇಟೆ ವಿಧಾನಸಭಾ ಕ್ಷೇತ್ರ ಹಾಗೂ ಮಿತ್ರ ಫೌಂಡೇಶನ್ನ ಅಧ್ಯಕ್ಷರು. ಕುಶಾಲನಗರದ ಹಾರಂಗಿ ಅಣೆಕಟ್ಟು ಆವರಣದಲ್ಲಿರುವ ಕಾವೇರಿ ಮಾತೆಗೆ ತುಲಾ ಸಂಕ್ರಮಣದ ಹಿನ್ನೆಲೆ ಪೂಜೆ ಸಲ್ಲಿಸಿ ನಂತರ ಜಲಾಶಯಕ್ಕೆ ಶಾಸಕರಾದ ಡಾಕ್ಟರ್ ಮಂತರ್ಗೌಡರು ಬಾಗಿನ ಅರ್ಪಿಸಿದರು. ಕಾವೇರಿ ತುಲಾ ಸಂಕ್ರಮಣ ಹಿನ್ನೆಲೆಯಲ್ಲಿ ವಾಡಿಕೆಯಂತೆ ರಾಜ್ಯದ ಪ್ರಮುಖ ಅಣೆಕಟ್ಟು ಹಾರಂಗಿ ಅಣೆಕಟ್ಟು ಆವರಣದಲ್ಲಿರುವ ಕಾವೇರಿ ಮಾತೆಗೆ ಸಾಂಪ್ರದಾಯಿಕ ಪೂಜೆ ನೆರವೇರಿಸಿದ ಮಡಿಕೇರಿ ಶಾಸಕ ಡಾಕ್ಟರ್ ಮಂತರ್ಗೌಡ್ ಅವರು ಜಲಾಶಯಕ್ಕೆ ಬಾಗಿನ ಅರ್ಪಿಸಿದರು. ಇದೇ ಸಂದರ್ಭ ರೈತ ಮುಖಂಡರು, ನೀರಾವರಿ ಸಲಹಾ ಸಮಿತಿ ಸದಸ್ಯರು ಸೇರಿದಂತೆ ನೀರು ಬಳಕೆದಾರ ಸಂಘದ ಪ್ರಮುಖರನ್ನ ಶಾಸಕರು ಸನ್ಮಾನಿಸಿ ಗೌರವಿಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಸಾಲಿನಲ್ಲಿ ನಿರಂತರವಾಗಿ ಮಳೆಯಾದ ಕಾರಣ ತಗ್ಗು ಪ್ರದೇಶಗಳಲ್ಲಿ ಬೆಳೆಹಾನಿ ಉಂಟಾಗಿದೆ. ಆದರೂ ಕಾವೇರಿ ನದಿಯಂಚಿನಲ್ಲಿ ನೆಲೆಕಂಡಿರುವ ನಾವೆಲ್ಲರೂ ಪುಣ್ಯವಂತರು. ಕಾವೇರಿಯನ್ನ ಮಲಿನ ಮಾಡದೆ ಸಂರಕ್ಷಿಸುವ ಹೊಣೆ ನಮ್ಮೆಲ್ಲರ ಮೇಲಿದೆ. ಈ ನೀರು ಕುಡಿಯಲು ಕೂಡ ಬಳಕೆಯಾಗುತ್ತಿದ್ದು, ಇದರಲ್ಲಿರುವ ಮಹಶಿರ್ ನಂತರ ಜಲಚರಗಳ ನಶಿಸದಂತೆ ರೈತರು ಕೂಡ ತಮ್ಮ ಬೆಳೆಗೆ ಬಳಸುವ ರಾಸಾಯನಿಕದ ಬಗ್ಗೆ ಎಚ್ಚರ ವಹಿಸಬೇಕಿದೆ ಎಂದರು. ಹಾರಂಗಿ ಹೂಳೆತ್ತುವ ಯೋಜನೆ ಸಂಬಂಧಿಸಿದ ಗುತ್ತಿಗೆದಾರರ ನಿರಾಸಕ್ತಿ ಕಾರಣ ಪ್ರಗತಿ ಕಂಡಿಲ್ಲ. ಅಣೆಕಟ್ಟಿನಲ್ಲಿ ನೀರಿನ ಮಟ್ಟ ಇಳಿಕೆಯಾದ ಕೂಡಲೇ ಈ ಕಾಮಗಾರಿ ಚಾಲನೆಯಾಗಲಿದೆ ಎಂದು ತಿಳಿಸಿದರು. ಇದೇ ಸಂದರ್ಭ ಕುಶಾಲನಗರ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ವಿಪಿ ಶಶಿಧರ್, ತಹಶೀಲ್ದಾರ್ ಕಿರಣ್ ಜೆ ಗೌರಯ್ಯ, ನೀರು ಬಳಕೆದಾರ ಮಹಾಮಂಡಲ ಅಧ್ಯಕ್ಷ ಚೌಡೇಗೌಡ, ನಗರ ಕಾಂಗ್ರೆಸ್ ಅಧ್ಯಕ್ಷರಾದ ಜೋಸೆಫ್ ಇಕ್ಟಸೋನ್ಸ್, ಕಾವೇರಿ ನೀರಾವರಿ ನಿಗಮದ ಹಾರಂಗಿ ವೃತ್ತದ ಅಧೀಕ್ಷಕರಾದ ಅಭಿಯಂತರ ಸತೀಶ್, ಸಹಾಯಕ ಕಾರ್ಯಪಾಲಕ ಅಭಿಯಂತರ ಪುಟ್ಟಸ್ವಾಮಿ, ಹುಣಸೂರು ಕಾರ್ಯಪಾಲಕ ಅಭಿಯಂತರ ಮಂಜುನಾಥ್, ಸಾಲೆಗ್ರಾಮ ಕಾರ್ಯಪಾಲಕ ಅಭಿಯಂತರ ಕುಶಿಕುಮಾರ್ ಸೇರಿದಂತೆ ಕಾಂಗ್ರೆಸ್ ಮುಖಂಡರು, ಜನಪ್ರತಿನಿಧಿಗಳು, ಕಾರ್ಯಕರ್ತರು, ಗ್ರಾಮಸ್ಥರು ಹಾಜರಿದ್ದರು. ನಾವೆಲ್ಲರೂ ನೋಡಿದ್ರೆ ನಾವು ಬಂದು ಅದ ನಂತರ ಒಂದು ರೀತಿಯಲ್ಲಿ ಒಂದು ಕಾವೇರಿ ತಾಯಿಗೆ ನಮ್ಮ ಹಾರಂಗಿ ವ್ಯಾಪ್ತದಲ್ಲಿ ಒಂದು ಪೂಜೆ ವರ್ಷಾಚರಣೆ ಮಾಡ್ಕೊಂಡು ಬಂದಿದ್ದೆ. ಆಮೇಲೆ ಈ ಭಾಗಕ್ಕೆ ರೈತರಿಗೆ ಒಂದು ಸಣ್ಣದಾಗಿ ನಾವು ಎಲ್ಲರೂ ಒಂದು ಸೇರ್ಕೊಳ್ಳೋಕ್ಕೆ, ಯಾರು ರೈತರುಗಳಿಗೆ ಅವ್ರವ್ರು ಏನು ಚಟುವಟಿಕೆ ನಡೀತಾ ಇದೆ, ಏನು ರೀತಿಲಿ ಏನೇನು ಕೆಲಸಗಳು ನಡೀತವೆ ಅಂತ ಒಂದು ಮಾತುಕತೆಗೆ, ಪ್ಲಸ್ ಒಂದು ಹಿರಿಯ ರೈತರುಗಳಿಗೆ, ಆಮೇಲೆ ನಮ್ಮ ಸಲಹಾ ಸಮಿತಿ ಸದಸ್ಯರುಗಳಿಗೆ ಒಂದು ರೀತಿಲಿ ಒಂದು ಸನ್ಮಾನ ಕಾರ್ಯಕ್ರಮ ನಾವು ಮಾಡಿದ್ದೀವಿ. ವಿಶೇಷವಾಗಿ ಈ ವರ್ಷ ಮೇ ತಿಂಗಳಲ್ಲೇ ಮಳೆ ಬಂದಿದ್ದ ಕಾರಣದಿಂದ ನಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಹಾರಂಗಿ ಕ್ಯಾನಲ್ ವ್ಯಾಪ್ತದಲ್ಲಿ ನಮಗೆ 1:2 ನೀರು ಕೊಡಲಿಕ್ಕೆ ಅವಕಾಶ ಸಿಕ್ತು. ಮಾತ್ರ ನೀವು ಹೇಳ್ದಂಗೆ ಕೆಲವು ಟೈಮಲ್ಲಿ ಬೇಸಿಗೆ ಟೈಮಲ್ಲಿ ಆ ಮಟ್ಟಕ್ಕೆ ಅವಕಾಶ ಸಿಗ್ತಿರ್ಲಿಲ್ಲ. ನೀವು ಹೇಳ್ದಂಗೆ ಕಾವೇರಿ ತಾಯಿ ನಮ್ಮ ಮೇಲೆ ಆಶೀರ್ವಾದದಿಂದ ನಮ್ಮ ಡ್ಯಾಮ್ ಏನು ಆ ಮಟ್ಟಕ್ಕೆ ದೊಡ್ಡ ಸೈಜ್ ಏನಲ್ಲ, 7 TMC 8 TMC 8.5 TMC ಮಾತ್ರ ಗ್ರಾಸ್ ಕೆಪಾಸಿಟಿ. ಇವ್ರು ಏನು ಮಾಡ್ತಾರೆ ಅಂತಂದರೆ 7.5 7.6 ಇಟ್ಕೋತಾರೆ. ಒಂದು 2-3 ದೊಡ್ಡ ಮಳೆ ನಮ್ಮ ಬ್ಯಾಕ್ವಾಟ್ ಅಂದರೆ ನಮ್ಮ ಕ್ಯಾಚ್ಮೆಂಟ್ ಏರಿಯಲ್ಲಿ ಬಂದರೆ ತುಂಬ್ಕೋತದೆ. ಆ ವಿಚಾರದಲ್ಲಿ ಈ ಭಾಗಕ್ಕೆ, ನಮ್ಮ ಡೌನ್ ಸ್ಟ್ರೀಮ್ ಭಾಗಕ್ಕೆ ಎಲ್ಲ ರೈತರಿಗೆ ಅನುಕೂಲ ಆಗಿದೆ. ನಮಗೆ ವಿಶೇಷವಾಗಿ ನಮ್ಮ ಒಂದು ವರ್ಷದ ಒಂದು ದೊಡ್ಡ ಕಾರ್ಯಕ್ರಮ ನಮ್ಮ ಈ ಭಾಗಕ್ಕೆ, ನಮ್ಮ ಹಾರಂಗಿ ಡ್ಯಾಮಿಗೆ, ಆಮೇಲೆ ಅದೇ ರೀತಿಲಿ ಹಾರಂಗಿ ಜಲ ಅಚ್ಚುಕಟ್ಟು ಪ್ರದೇಶದಲ್ಲಿ ನಮ್ಮದೊಂದು ರೈತರಿಗೆ, ನಮ್ಮ ಕಾವೇರಿ ತಾಯಿಗೆ, ಅದೇ ರೀತಿಯಲ್ಲಿ ಹಾರಂಗಿಗೆ ಒಂದು ಗೌರವ ಸಲ್ಲಿಸೋಂಥ ಕೆಲಸ ನಿರಂತರವಾಗಿ ವರ್ಷಾಂತರ ಮಾಡ್ಕೊಂಡು ಬರ್ತಾ ಇದೆ. ಈ ಸಲ ಒಂದು ಸ್ವಲ್ಪ ತೊಡಗಾಯಿತು. ಕಾರಣ ಅಂತಂದರೆ ಉಸ್ತುವಾರಿ ಸಚಿವರು, ಉಪಮುಖ್ಯಮಂತ್ರಿಯವರು, ಮುಖ್ಯಮಂತ್ರಿಯವರು ಕರಿಬೇಕು ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೋ. ಅದು ಬೇರೆ ಒಂದು ಒತ್ತಡಗಳಿಂದ ನಿನ್ನೆ ತಾನೇ 1:44 ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಮುರುಗುಕೋಟಿ, ಕುಶಾಲನಗರ. ಬಾವಿಗೆ ಆಕಸ್ಮಿಕವಾಗಿ ಬಿದ್ದು ನರಳಾಡುತ್ತಿದ್ದ 7 ವರ್ಷದ ಗರ್ಭಿಣಿ ಹಸುವನ್ನ ಅಗ್ನಿಶಾಮಕ ಸಿಬ್ಬಂದಿ ಮತ್ತು ಗ್ರಾಮಸ್ಥರು ಮೇಲಕ್ಕೆತ್ತಿದ ಘಟನೆ ಸಿದ್ದಾಪುರದಲ್ಲಿ ನಡೆದಿದೆ. ಬಾವಿಗೆ ಆಕಸ್ಮಿಕವಾಗಿ ಬಿದ್ದು ನರಳಾಡುತ್ತಿದ್ದ 7 ವರ್ಷದ ಗರ್ಭಿಣಿ ಹಸುವನ್ನ ಅಗ್ನಿಶಾಮಕ ಸಿಬ್ಬಂದಿ ಮತ್ತು ಗ್ರಾಮಸ್ಥರು ಪ್ರಯತ್ನಪಟ್ಟು ಸುರಕ್ಷಿತವಾಗಿ ಮೇಲಕ್ಕೆತ್ತಿದ ಘಟನೆ ಸಿದ್ದಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೈಸ್ಕೂಲ್ ಪೈಸಾರಿ ಗ್ರಾಮದ ಕುಸುಮ ಎಸ್ಟೇಟ್ನಲ್ಲಿ ನಡೆದಿದೆ. 10 ವರ್ಷದ ತೆರೆದ ಬಾವಿಗೆ 6 ತಿಂಗಳ ಗರ್ಭಿಣಿ ಹಸುವೊಂದು ಕಾಲು ಜಾರಿ ಬಿದ್ದಿದ್ದು, ಸುಮಾರು 20 ಅಡಿಗೂ ಹೆಚ್ಚು ಅಗಲದ ಬಾವಿಯಲ್ಲಿ ಹಸು ಬಿದ್ದಿದ್ದರಿಂದ ಸ್ಥಳೀಯ ನಿವಾಸಿ ಮತ್ತು ಹಸುವಿನ ಮಾಲೀಕ ಸೂರ್ಯ ಅವರು ಗೋಣಿಕೊಪ್ಪ ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡಿದ್ದಾರೆ. ತಕ್ಷಣ ಸ್ಥಳಕ್ಕೆ ಬಂದ ಅಗ್ನಿಶಾಮಕ ಸಿಬ್ಬಂದಿಗಳು ಮತ್ತು ಸ್ಥಳೀಯರು ಬಾವಿಯಿಂದ 3 ಗಂಟೆ ಕಾರ್ಯಾಚರಣೆ ಬಳಿಕ ಹಸುವನ್ನ ಹಗ್ಗದ ಸಹಾಯದಿಂದ ಸುರಕ್ಷಿತವಾಗಿ ಮೇಲಕ್ಕೆ ಎತ್ತಿದರು. ಈ ವೇಳೆ ಅಗ್ನಿಶಾಮಕ ಠಾಣೆಯ ಗೋಣಿಕೊಪ್ಪ ಠಾಣಾಧಿಕಾರಿ ಡಿಜೆ ಮಂಜೇಗೌಡ, ಸಿಬ್ಬಂದಿಗಳಾದ ದೇವೇಂದ್ರಪ್ಪ, ಸುನಿಲ್ ಕುಮಾರ್, ಅರುಣ್, ಸಂತೋಷ್ ಕುಮಾರ್, ಸದಾಶಿವ, ಗಿರಿಸಾಗರ, ಭೀಮೇಶ್, ಸಾರ್ವಜನಿಕರಾದ ವಿನೋದ್, ರವಿ, ದೊರೆ, ಸುಗುಣ, ವಿಜು, ಕೃಷ್ಣ, ರವಿ, ಈಶ್ವರ, ಜಾಫರ್, ಗಾಂಧಿ ಸೇರಿದಂತೆ ಹಲವಾರು ಸಾರ್ವಜನಿಕರು ಇದ್ದರು. ನಮ್ಮ ಹಸ ಬಂದುಬಿಟ್ಟು ಒಂದು ಬಾವಿಯಲ್ಲಿ ಬಿದ್ದಿತ್ತು. ಕುಸುಮ ಎಸ್ಟೇಟ್ ಅವರಿಂದ ಒಂದು 4 ಕರೆ ಬಂದಿತ್ತು. ನಾವು ಅವಾಗ
ಟೂ ಅಲ್ಲ 112ಗೆ ಅವರಿಗೆ ಫೋನ್ ಮಾಡಿದ್ವಿ. ಅವರು ಗೋಣಿಯಪ್ಪಂದ ಬಂದು ನಮ್ಮ ಹಸುವನ್ನು ಯಶಸ್ವಿಯಾಗಿ ಕಾರ್ಯಾಚರಣೆ ಮಾಡಿ ಯಶಸ್ವಿಯಾಗಿ ಮಾಡಿದ್ದಾರೆ. ನಮ್ಮ ಹಸನ 3.5 ಗಂಟೆ ಕಾರ್ಯಾಚರಣೆ ಮಾಡಿ ಯಶಸ್ವಿಯಾಗಿ ಮೇಲೆ ತೆಗೆದುಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳು. ಮತ್ತು ಕುಸುಮ ಎಸ್ಟೇಟ್ ಅವರಿಗೂ ಸಹ ನಮ್ಮದು ಒಂದು ಚಿರಋಣಿ ಅಷ್ಟೇ. ಗರ್ಭಿಣಿ ಹಸು 7 ವರ್ಷದ ಹಸು 6 ತಿಂಗಳು ಗರ್ಭಿಣಿಯಾಗಿದೆ. ಅದನ್ನು ಯಶಸ್ವಿಯಾಗಿ ಕಾರ್ಯಾಚರಣೆ ಮಾಡಿ ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ. ಮಂಜೇಗೌಡ ಡಿ ಜೆ ಅಂತ ನಾವು ಫೈರ್ ಆಫೀಸ್ಗೆ ನಮ್ಮಲ್ಲಿ 112ರಿಂದ 6:30 ಸುಮಾರಿಗೆ ನಮಗೆ ದೂರವಾಣಿ ಕರೆ ಬಂದು ಸಿದ್ದಾಪುರ ಬುಯ್ಯದಲ್ಲಿ ಒಂದು ಹಸು 20 ಅಡಿ ಬಾವಿಗೆ ಹಸು ಬಿದ್ದಿದೆ ಅಂತ ಹೇಳ್ಬಿಟ್ಟು ಕರೆ ಬಂದಿರ್ತದೆ. ನಾವು ಎಲ್ಲ ಕಾರ್ಯಪ್ರವೃತ್ತರಾಗಿ ನಾವು ಬಂದು ವಾಹನ ಮತ್ತು ನಮ್ಮ ಸಿಬ್ಬಂದಿಯವರು ಬಂದು ಮತ್ತು ಸಾರ್ವಜನಿಕರ ಜೊತೆ ಸೇರಿ ನಾವು ಹಸುವನ್ನು ಮೇಲೆ ಎತ್ತಿ ಮಾಲೀಕರಿಗೆ ವಹಿಸಿಕೊಡಲಾಯಿತು. ನ್ಯೂಸ್ ಸಂಗಮಕ್ಕಾಗಿ ಓಂ ಶಿಹಾನಿ, ಕುಶಾಲನಗರ. ಕೆಆರ್ಪೇಟೆ ಪಟ್ಟಣದಲ್ಲಿ ನೂತನವಾಗಿ ಅಸ್ತಿತ್ವಕ್ಕೆ ಬಂದಿರುವ ಡಾಕ್ಟರ್ ರಾಜ್ ರಂಗ ಕಲಾವೇದಿಕೆ ನೂತನ ಅಧ್ಯಕ್ಷರಾಗಿ ರಾಗಿಮುದ್ದನಹಳ್ಳಿ ದೇವರಾಜ್ ಆಯ್ಕೆಯಾಗಿದ್ದಾರೆ. ಕೆಆರ್ಪೇಟೆ ಪಟ್ಟಣದಲ್ಲಿ ನೂತನವಾಗಿ ಅಸ್ತಿತ್ವಕ್ಕೆ ಬಂದಿರುವ ಡಾಕ್ಟರ್ ರಾಜ್ ರಂಗಕಲಾ ವೇದಿಕೆ ನೂತನ ಅಧ್ಯಕ್ಷರಾಗಿ ಹರಿಕತೆ ವಿದ್ವಾಂಸರಾದ ರಾಗಿಮುದ್ದನಹಳ್ಳಿ ದೇವರಾಜ್ ಆಯ್ಕೆಯಾಗಿದ್ದಾರೆ. ಅದೇ ರೀತಿ ಡಾಕ್ಟರ್ ರಾಜ್ ರಂಗಕಲಾ ವೇದಿಕೆಯ ಗೌರವ ಅಧ್ಯಕ್ಷರಾಗಿ ಡ್ರಾಮಾ ಹಾಗೂ ಪ್ರಾಕ್ಟೀಸ್ ಮಾಸ್ಟರ್ ತಂದ್ರೆಕೊಪ್ಪಲು ಮಂಜುನಾಥ್, ಉಪಾಧ್ಯಕ್ಷರಾಗಿ ಸಣ್ಣ ತಮ್ಮೇಗೌಡ, ಕಾರ್ಯದರ್ಶಿಯಾಗಿ ಕೂಡಲಕುಪ್ಪೆ ದೇವರಾಜ್, ಖಜಾಂಚಿಯಾಗಿ ಮರಟಿಕೊಪ್ಪಲು ಮಂಜುನಾಥ್, ಸಹ ಕಾರ್ಯದರ್ಶಿಯಾಗಿ ಅಗ್ರಹಾರ ಬಾಚಡಿ ಮಂಜುನಾಥ್, ಸಂಘಟನಾ ಕಾರ್ಯದರ್ಶಿ ಪತ್ರಕರ್ತ ಹೊಸಹೊಳಲು ರಘು ಸೇರಿದಂತೆ ಇತರೆ ಸದಸ್ಯರು ಹಾಗೂ ಪದಾಧಿಕಾರಿಗಳು ಪದಗ್ರಹಣ ಮಾಡಿದರು. ಡಾಕ್ಟರ್ ರಾಜ್ ರಂಗಕಲಾ ವೇದಿಕೆಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ರಾಗಿಮುದ್ದನಹಳ್ಳಿ ದೇವರಾಜ್ ಅವರನ್ನ ರಂಗಭೂಮಿ ಕಲಾವಿದರು ಸಂಘದ ಪದಾಧಿಕಾರಿಗಳು ಸನ್ಮಾನಿಸಿ ಗೌರವಿಸಿ ಅಭಿನಂದಿಸಿದರು. ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ನೂತನ ಅಧ್ಯಕ್ಷ ರಾಗಿಮುದ್ದನಹಳ್ಳಿ ದೇವರಾಜ್, ನಾವು ಸಂಘವನ್ನ ಮಾಡಿಕೊಂಡಿರುವ ಉದ್ದೇಶ ಕಲಾವಿದರನ್ನ ಗುರುತಿಸಿ ಬೆಳೆಸುವ ನಿಟ್ಟಿನಲ್ಲಿ ಪ್ರಾರಂಭಿಸಿದ್ದೇವೆ. ನಾವು ಬೇರೆ ಸಂಘಗಳ ವಿರುದ್ಧ ಸಂಘವನ್ನ ಸ್ಥಾಪನೆ ಮಾಡಿಲ್ಲ. ಎಲ್ಲ ಸಂಘಗಳು, ಎಲ್ಲ ಕಲಾವಿದರು ನಮಗೆ ಒಂದೇ ತಾಯಿಯ ಮಕ್ಕಳು ಇದ್ದಂತೆ. ಇದರಲ್ಲಿ ಯಾವುದೇ ಭೇದ ಭಾವವಿಲ್ಲ ಎಂದರು. ಡಾಕ್ಟರ್ ರಾಜ್ ರಂಗಕಲಾ ವೇದಿಕೆ ವತಿಯಿಂದ ಪಟ್ಟಣದ ಶ್ರೀರಂಗ ಚಿತ್ರಮಂದಿರದ ಆವರಣದಲ್ಲಿ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಜಿಲ್ಲಾ ಮಟ್ಟದ ನಾಟಕೋತ್ಸವವನ್ನ ಮುಂದಿನ ತಿಂಗಳು ನವೆಂಬರ್ ದಿನಾಂಕ 8ರಿಂದ ಸತತವಾಗಿ 20 ದಿನಗಳ ಕಾಲ ಪೌರಾಣಿಕ ನಾಟಕಗಳು, ಸಾಮಾಜಿಕ ನಾಟಕಗಳು ನಡೆಯಲಿವೆ. ಆದ್ದರಿಂದ ಇದಕ್ಕೆ ತಾಲೂಕಿನ ಜನಪ್ರತಿನಿಧಿಗಳು, ಕಲಾ ಪೋಷಕರು, ಪ್ರಗತಿಪರ ಸಂಘಟನೆಗಳು, ರೈತ ಪರ, ದಲಿತ ಪರ, ಕನ್ನಡ ಪರ ಸಂಘಟನೆಗಳು, ಪೊಲೀಸ್ ಇಲಾಖೆಯವರು, ಸಾರ್ವಜನಿಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪ್ರೋತ್ಸಾಹ ನೀಡುವಂತೆ ಇದೇ ಸಮಯದಲ್ಲಿ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಪ್ರಮುಖರು ಉಪಸ್ಥಿತರಿದ್ದರು. ಡಾಕ್ಟರ್ ರಾಜ್ ರಂಗಕಲಾ ವೇದಿಕೆ ನೂತನವಾಗಿ ಉದ್ಘಾಟನೆಯ ಸಮಾರಂಭ ಆಗಮಿಸಿರುವಂತಹ ಎಲ್ಲ ನಮ್ಮ ಸಂಘದ ಪದಾಧಿಕಾರಿಗಳ ಸಮಿತಿಗಳು ಹಾಗೂ ರಂಗಭೂಮಿ ಕಲಾವಿದರ ನಾಟಕ ನಿರ್ದೇಶಕರು ಹಾಗೂ ಪತ್ರಕರ್ತರು, ಈ ಸಂಘ ಹೊಸದಾಗಿ ನೂತನ ಉದ್ಘಾಟನೆಗಳಲ್ಲೂ ಸಹಕಾರಿಯಾದಂಥ ಪತ್ರಕರ್ತ ಚಂದ್ರಶಾರ್ ಅವರು ಈಗ ಮುಂದಿನ ತಿಂಗಳು ಕನ್ನಡ ರಾಜ್ಯೋತ್ಸವ ಅಂಗವಾಗಿ 8ನೇ ತಾರೀಕಿನಿಂದ 20 ದಿನಗಳ ಜಿಲ್ಲಾ ಮಟ್ಟದ ನಾಟಕೋತ್ಸವವನ್ನು ಎಲ್ಲರ ಸಹಕಾರದಿಂದ ನಾವು ನೆರವೇರಿಸ್ತಾ ಇದ್ದೇವೆ. ಆದ್ದರಿಂದ ಎಲ್ಲ ಕಲಾವಿದರು ಕೂಡ ಈ ಹಳ್ಳಿಗಳಲ್ಲಿರುವಂಥ ಪ್ರತಿಭೆಗಳನ್ನು ನಾವು ಗುರುತಿಸಿ ನಮ್ಮ ಸಂಘದ ವತಿಯಿಂದ ಅವರ ಪ್ರತಿಭೆಯನ್ನು ಎಲ್ಲರಿಗೂ ಪರಿಚಯ ಮಾಡಬೇಕಾದ ಶ್ರಮಿಸಿ. ಅದರಿಂದ ಎಲ್ಲ ಕಲಾವಿದರು ಎಲ್ಲರೂ ಕೂಡ ಸಹಕಾರ ನೀಡಿ ಸಂಘವನ್ನು ಎಲ್ಲ ಒಗ್ಗಟ್ಟಿನಿಂದ ಯಾವುದೇ ಒಂದು ಸಣ್ಣ ವಿಚಾರಗಳನ್ನು ಕೂಡ ಆ ಕುಂತಿ ಬಗೆಹರಿಸಿಕೊಂಡು ಸಂಘ ಮುನ್ನಡೆಸಿಕೊಳ್ಳುವ ಶಕ್ತಿಯನ್ನು ತುಂಬಲಿ ಅಂತ ಎಲ್ಲರೂ ಬೀಳ್ತಾರೆ. ತಮಗೆ ಮನವಿ ಮಾಡ್ತಾರೆ. मोरे केलिनी बारेया मुरारी भक्तर मोरे आलिसी रुक्मिणी लोला वारी जमाला रुक्मिणी लोला वारी जमाला वरगुणशीला वसुदेवा वसुदेव भाला बण्ಣಿಸಲಹುದೇ ನಿನ್ನೆಯ ಲೀಲಾ ಕೃಷ್ಣ
ದರುಶನ ತೋರೆಯ ನೀರಜಲೋಚನ ದರುಶನ ತೋರೆಯ ಮೊರೆ ಕೇಳಿ ನೀ ಬಾರೆಯ ಮುರಾರಿ ಭಕ್ತರ ಮೊರೆ ಆಲಿಸಿ ಸೌರೇ ಮೊರೆ ಕೇಳಿ ನೀ ಬಾರೆಯ ಮೊರೆ ಕೇಳಿ ನೀ ಬಾರೆಯ ಎನ್ನ ಮೊರೆ ಕೇಳಿ ನೀ ಬಾರೆಯ ದಯನೀಡು ರಾಘವೇಂದ್ರ ವರಮಂತ್ರಾಲಯ ಮಾಧವ ದಯನೀಡು ರಾಘವೇಂದ್ರ ವರಮಂತ್ರಾಲಯ ಮಾಧವ ತುಂಗಾ ತೀರದಿ ನಿಂದವನೇ ಉಡುಪಿಲಿ ದೈವ ಕಂಡವನೇ ತುಂಗಾ ತೀರದಿ ನಿಂದವನೇ ಉಡುಪಿಲಿ ದೈವ ಕಂಡವನೇ ಭಕ್ತರ ಮನಸ್ಸನ್ನು ಗೆದ್ದವನೇ ಭಕ್ತರ ಮನಸ್ಸನ್ನು ಗೆದ್ದವನೇ ಇನ್ನೇನು ಬೇಕೆನೆಗೆ ಆನಂದವು ದಯನೀಡು ರಾಘವೇಂದ್ರ ವರಮಂತ್ರಾಲಯ ಮಾಧವ ಇನ್ನೇನು ಬೇಕೆನಗೆ ಆನಂದವೋ ಮನದಲ್ಲಿ ತುಂಬಿರಲು ನಿನ್ನ ನಾಮವು ಇನ್ನೇನು ಬೇಕೆನಗೆ ಆನಂದವೋ ಮನದಲ್ಲಿ ತುಂಬಿರಲು ನಿನ್ನ ನಾಮವು ಅನುದಿನ ನಾನಿನ್ನ ಕೊಂಡಾಡುವೆ ಅನುದಿನ ನಾನಿನ್ನ ಕೊಂಡಾಡುವೆ ದಯ ನೀಡಿ ಉದ್ಧರಿಸು ಗುರು ರಾಘವೇಂದ್ರ ದಯ ನೀಡಿ ಉದ್ಧರಿಸು ಗುರು ರಾಘವೇಂದ್ರ ದಯ ನೀಡು ರಾಘವೇಂದ್ರ ವರಮಂತ್ರಾಲಯ ಮಾಧವ ವರಮಂತ್ರಾಲಯ ಮಾಧವ ನೂತನವಾಗಿ ಸಂಘ ಇವತ್ತು ಉದ್ಘಾಟನೆ ಮಾಡಿದ್ದೀವಿ. ಈ ಸಂಘದ ಅಧ್ಯಕ್ಷರಾದಂತಹ ದೇವರಾಜನಾದ ಉಪಾಧ್ಯಕ್ಷರಾದಂತಹ ಸಂತಮೇಗೌಡ ಕಾರ್ಯದರ್ಶಿಯಾದಂತಹ ದೇವರಾಜಣ್ಣ ಮತ್ತು ಸಂಘದ ಎಲ್ಲ ಪದಾಧಿಕಾರಿಗಳು ಎಲ್ಲರಲ್ಲೂ ನನ್ನ ಕೋರಿಕೆ ಏನಂದರೆ ಎಲ್ಲರೂ ಒಂದುಗೂಡಿ ಸಂಘನ ರಿಜಿಸ್ಟರ್ ಮಾಡಿಸಿದ್ದೀವಿ. ರಂಗಭೂಮಿ ಕಲಾವಿದರಿಗೆ ಅನುಕೂಲ ಆಗಲಿ, ನಮ್ಮಿಂದ ರಂಗಕಲೆ ಬೆಳೀಲಿ. ಇವತ್ತಿನ ದಿನಗಳಲ್ಲಿ ರಂಗಕಲೆ ನಶಿಸಿ ಹೋಗ್ತಾ ಇದೆ. ಆದ್ದರಿಂದ ರಂಗಭೂಮಿ ಬೆಳೀಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ಸಂಘವನ್ನು ರಿಜಿಸ್ಟರ್ ಮಾಡಿಸಿದ್ದೀವಿ. ಎಲ್ಲ ಪದಾಧಿಕಾರಿಗಳು ಯಾವುದೇ ಒಂದು ಮನಸ್ತಾಪ ಬರ್ಬೋದು, ಸಂಘದಲ್ಲಿ ಯಾವುದೇ ಒಂದು ಚರ್ಚೆಗಳು ಬರ್ಬೋದು, ಯಾವುದಕ್ಕೂ ಮನಸ್ತಾಪನ ತಗೊಳ್ಳದೇನೆ ದಯವಿಟ್ಟು ಎಲ್ಲರೂ ಈ ಸಂಘದಲ್ಲಿ ಇದ್ದು ಈ ಸಂಘವನ್ನು ಬೆಳೆಸ್ಕೊಂಡವನ ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ನವೆಂಬರ್ 1ನೇ ತಾರೀಕು ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಡಾಕ್ಟರ್ ರಾಜ್ ರಂಗ ಕಲಾವೇದಿಕೆ ವತಿಯಿಂದ 8ನೇ ತಾರೀಕು ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ನಾಟಕೋತ್ಸವ ಸ್ಟಾರ್ಟ್ ಆಗುತ್ತೆ. 20 ದಿನ ನಾಟಕೋತ್ಸವ ನಡೀತೈತೆ. ಆ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಎಲ್ಲ ಕಲಾವಿದರು, ಹಿರಿಯ ಕಲಾವಿದರು ಎಲ್ಲರೂ ಕೂಡ ನಮ್ಮ ಜೊತೆ ಬಂದು ಸಂಘವನ್ನು ಮುನ್ನಡೆಸಿ ಆ ನಾಟಕೋತ್ಸವವನ್ನು ಯಶಸ್ವಿ ಮಾಡಬೇಕು ಅಂತ ನಾವೆಲ್ಲ ನಮ್ಮ ಸಂಘದ ವತಿಯಿಂದ ಎಲ್ಲರಿಗೂ ಮನವಿ ಮಾಡ್ತೀವಿ. ನ್ಯೂಸ್ ಸಂಗಮಕ್ಕಾಗಿ ಕಾಮನಹಳ್ಳಿ ಮಂಜುನಾಥ್, ಕೆಆರ್ಪೇಟೆ. ಆಟೋ ಚಾಲಕಿ ಆಗಬೇಕೆನ್ನುವ ಹಂಬಲ ವ್ಯಕ್ತಪಡಿಸಿದ ಮಹಿಳೆಗೆ ಹಿರಿಯ ಆಟೋ ಚಾಲಕಿ ಸುಜಾತ ಎಂಬುವರು ಸಿದ್ದಾಪುರದಲ್ಲಿ ಆಟೋ ಚಾಲನೆ ತರಬೇತಿ ನೀಡಿದರು. ಆಟೋ ಚಾಲಕಿಯಾಗಬೇಕೆನ್ನುವ ಹಂಬಲ ವ್ಯಕ್ತಪಡಿಸಿದ ಮಹಿಳೆಗೆ ಹಿರಿಯ ಆಟೋ ಚಾಲಕಿ ಸುಜಾತ ಎಂಬುವರು ಆಟೋ ಚಾಲನೆ ತರಬೇತಿ ನೀಡಿದರು. ಶ್ರದ್ಧೆಯಿಂದ ತರಬೇತಿ ಪಡೆದು ಸಾಲ ಮಾಡಿ ಆಟೋ ಖರೀದಿಸಿ ವೃತ್ತಿ ಆರಂಭಿಸಿಯೇ ಬಿಟ್ಟ ಬರಡಿ ಗ್ರಾಮದ ಶ್ರೀವಳ್ಳಿ. ಕಳೆದ ಹಲವು ವರ್ಷಗಳಿಂದಲೂ ಸುಜಾತ ಅವರ ಆಟೋದಲ್ಲಿ ಬರಡಿ ಗ್ರಾಮದಿಂದ ಸಿದ್ದಾಪುರಕ್ಕೆ ಪ್ರಯಾಣಿಸುತ್ತಿದ್ದ ಕಾರ್ಮಿಕ ಮಹಿಳೆ ಶ್ರೀವಳ್ಳಿ. ಕೆಲವು ದಿನಗಳ ನಂತರ ಕಾಡು ಪ್ರಾಣಿಗಳ ಹಾವಳಿ ಹೆಚ್ಚಾಗಿರುವುದರಿಂದ ತೋಟ ಕೆಲಸ ನಿರ್ವಹಿಸಲು ಸಾಧ್ಯವಾಗದೆ ಮನೆಯಲ್ಲಿಯೇ ಉಳಿದುಕೊಂಡಿದ್ದರು.
ಚಾಲಕಿ ಸುಜಾತ ಶಿವಳ್ಳಿ ಅವರಿಗೆ ಧೈರ್ಯ ತುಂಬಿ ಆಟೋ ಚಾಲನೆ ತರಬೇತಿ ನೀಡಿದರು. ಆರಂಭದಲ್ಲಿ ಸ್ವಲ್ಪ ಎಡರು ತೊಡರು ಅನುಭವಿಸಿದರೂ ಸ್ಥಳೀಯ ಆಟೋ ಚಾಲಕರು ಸೇರಿದಂತೆ ಮನೆ ಮಂದಿಯ ಪ್ರೋತ್ಸಾಹದಿಂದ ಯಶಸ್ಸು ಕಂಡುಕೊಂಡು ಬರಡಿ ಗ್ರಾಮದ ಮಹಿಳಾ ಆಟೋ ಚಾಲಕಿ ಎನಿಸಿಕೊಂಡರು. ಕಳೆದ 1 ತಿಂಗಳಿಂದ ಈ ವೃತ್ತಿಯಲ್ಲಿ ತೊಡಗಿಸಿಕೊಂಡಿದ್ದು ಬೆಳಗಿನಿಂದ ಸಂಜೆ 6 ಗಂಟೆ ತನಕ ಸೇವೆ ನೀಡುವ ಮಹಿಳೆಯ ಸಾಧನೆಗೆ ಸ್ಥಳೀಯರು ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಆಟೋ ಬಾಡಿಗೆಯಿಂದ ಕುಟುಂಬ ಜೀವನ ನಡೆಸುವಂತಾಗಿದ್ದು ಗ್ರಾಮದವರು ಸಹಕಾರ ನೀಡಿದ್ದಾರೆ ಎಂದರು. ಹಿರಿಯ ಆಟೋ ಚಾಲಕಿ ಸುಜಾತ ಮಾತನಾಡಿ, ನಾನು 10 ವರ್ಷದಿಂದ ಸಿದ್ದಾಪುರ ನೆಲೋದಿಕೇರಿ ಗ್ರಾಮದಲ್ಲಿ ಆಟೋ ಚಾಲನೆ ಮಾಡುತ್ತೇನೆ. ನನ್ನ ಗೆಳತಿ ಶ್ರೀವಳ್ಳಿ ಅವರಿಗೆ ತರಬೇತಿ ನೀಡಿ ಆಟೋ ಚಾಲಕಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಮಹಿಳೆಯರು ಮನಸ್ಸು ಮಾಡಿದರೆ ಎಲ್ಲಾ ರೀತಿಯಲ್ಲಿ ಸಮಾಜದ ಮುಖ್ಯವಾಹಿನಿಗೆ ಬರಲು ಸಾಧ್ಯವಾಗಲಿದೆ ಎಂದರು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕೆಆರ್ಪೇಟೆ ತಾಲೂಕಿನ ಶೀಳನೆರೆ ಹೋಬಳಿಯ ಮುರುಕನಹಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಪೂರ್ಣಿಮಾ ಆನಂದ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಕೆಆರ್ಪೇಟೆ ತಾಲೂಕಿನ ಶೀಳನೆರೆ ಹೋಬಳಿಯ ಮುರುಕನಹಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಪೂರ್ಣಿಮಾ ಆನಂದ್ ರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ಹಿಂದಿನ ಅಧ್ಯಕ್ಷರಾಗಿದ್ದ ಜಗದೀಶ್ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಇಂದು ಚುನಾವಣೆ ನಿಗದಿಯಾಗಿತ್ತು. ಅಧ್ಯಕ್ಷ ಸ್ಥಾನ ಬಯಸಿ ಪೂರ್ಣಿಮಾ ಆನಂದ್ ಹೊರತುಪಡಿಸಿ ಉಳಿದ ಸದಸ್ಯರಿಂದ ನಾಮಪತ್ರ ಸಲ್ಲಿಕೆಯಾಗದ ಕಾರಣ ಅವಿರೋಧ ಆಯ್ಕೆ ನಡೆಯಿತು. ಚುನಾವಣಾ ಅಧಿಕಾರಿಯಾಗಿ ಪಿಡಬ್ಲ್ಯೂಡಿ ಇಲಾಖೆಯ ಮುಖ್ಯ ಅಧಿಕಾರಿ ಬೋರಯ್ಯ, ಸಹ ಚುನಾವಣಾಧಿಕಾರಿಯಾಗಿ ಗ್ರಾಮ ಪಂಚಾಯಿತಿ ಪಿಡಿಒ ರವಿಕುಮಾರ್ ಕಾರ್ಯನಿರ್ವಹಿಸಿದರು. ನೂತನ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪೂರ್ಣಿಮಾ ಆನಂದ್ ಮಾತನಾಡಿ, ಮುರುಕನಹಳ್ಳಿ ನಮ್ಮ ಗ್ರಾಮ ಪಂಚಾಯಿತಿ ಸರ್ವ ಸದಸ್ಯರ ಸಹಕಾರದಿಂದ ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾಗಲು ಸಹಕಾರ ನೀಡಿದ್ದು ಎಲ್ಲ ಸದಸ್ಯರಿಗೆ ಕೃತಜ್ಞತೆ ಸಲ್ಲಿಸಿದರು. ಗ್ರಾಮ ಪಂಚಾಯಿತಿಯಲ್ಲಿ ಈ ಹಿಂದೆ ಆಡಳಿತ ನಡೆಸಿದ ಜಗದೀಶ್ ಹಾಗೂ ಅಧಿಕಾರಿ ವರ್ಗದವರ ಸಹಕಾರ ಪಡೆದು ಮುಂದಿನ ದಿನಗಳಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಟ್ಟ ಹಳ್ಳಿಗಳಲ್ಲಿ ಕುಡಿಯುವ ನೀರು, ಸ್ವಚ್ಛತೆ, ಬೀದಿ ದೀಪಗಳ ನಿರ್ವಹಣೆ ಸೇರಿದಂತೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿ ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸಲಾಗುವುದು. ಸರ್ಕಾರದಿಂದ ಬರುವ ಅನುದಾನವನ್ನು ಎಲ್ಲ ಸದಸ್ಯರಿಗೂ ಸಮಾನವಾಗಿ ಹಂಚಿಕೆ ಮಾಡುವುದರ ಜೊತೆಗೆ ಭ್ರಷ್ಟಾಚಾರ ರಹಿತ ಆಡಳಿತ ನಡೆಸುವುದರ ಮೂಲಕ ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸಲು ಹೆಚ್ಚಿನ ಆದ್ಯತೆ ನೀಡಲಾಗುವುದು ಎಂದರು. ನೂತನ ಅಧ್ಯಕ್ಷರ ಆಯ್ಕೆ ಘೋಷಣೆಯಾಗುತ್ತಿದ್ದಂತೆ ಬೆಂಬಲಿಸಿದ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ವಿತರಿಸಿ ವಿಜಯೋತ್ಸವ ಆಚರಿಸಿದರು. ಇದೇ ಸಂದರ್ಭದಲ್ಲಿ ಮುಖಂಡ ಇರಳಹಳ್ಳಿ ತಿಮ್ಮೇಗೌಡ, ಮುರುಕನಹಳ್ಳಿ ಎಂಸಿ ಚಂದ್ರು, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಶಂಕರೇಗೌಡ, ಲಕ್ಷ್ಮಣ್, ಎಚ್ಟಿ ಬಾಬು, ಸುಂದ್ರೇಶ್, ಹೆಮ್ಮನಹಳ್ಳಿ ಎಚ್ಪಿ ಸತೀಶ್, ಎಚ್ಎಸ್ ಗಂಗೇಗೌಡ, ಅಗಸರಹಳ್ಳಿ ಬಾಬು, ಹೊನ್ನೇನಹಳ್ಳಿ ಈಶ್ವರ್, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ನಂದಿನಿ, ಸದಸ್ಯರಾದ ಜಗದೀಶ್, ಧನಂಜಯ್, ಲಲಿತಾ, ದೇವರಾಜು, ಶೇಖರ್, ಕವಿತಾ, ಪುಷ್ಪ, ಕುಮಾರ್, ಜಗದೀಶ್, ಶಿವಸಾಗರ್, ಕುಮಾರಸ್ವಾಮಿ, ರುಕ್ಮಿಣಿ, ರತ್ನಮ್ಮ, ಲೀಲಾವತಿ, ಶೋಭಾ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಅಭಿವೃದ್ಧಿ ಬಗ್ಗೆ ಮುಂದಿನ ಏನು ಅವಧಿ ಇದೆ ಅದರಲ್ಲಿ ಗ್ರಾಮ ಪಂಚಾಯತ್ ಅನುದಾನಗಳನ್ನು ಮೂಲಭೂತ ಗ್ರಾಮ ಪಂಚಾಯತಿ ಚುನಾವಣೆ ಅಧ್ಯಕ್ಷ ಸ್ಥಾನ ನಿಗದಿಯಿಂದ ಈ ಸಾಮಾನ್ಯ ಕ್ಷೇತ್ರಕ್ಕೆ ಸಾಮಾನ್ಯ BCMP ಕ್ಷೇತ್ರಕ್ಕೆ ಮೀಸ ಇದ್ದಂಥ ಸಾಮಾನ್ಯ ಕ್ಷೇತ್ರಕ್ಕೆ ನಾವೆಲ್ಲ ಸದಸ್ಯ ಒಡಂಬಡಿಕೆ ನಾಲ್ಕು ಶಾಸಕರು ಯೋಗೇಶ್ವರ ಸದಸ್ಯರಿಗೆ ಈ ಶಾಸಕರು ಯುವಕರಿಗೆ ಎಷ್ಟು ಅವಕಾಶ ಕೊಡಬೇಕು, ಮಹಿಳೆಯರಿಗೂ ಅಷ್ಟೇ ಅವಕಾಶ ಕೊಟ್ಟು ಮಹಿಳೆಯರ ರಾಜಕಾರಣದಲ್ಲಿ BCMP ಕ್ಷೇತ್ರ ಮೀಸಲಾಗಿದ್ದಂಥ ಸ್ಥಾನಕ್ಕೆ BCMP ಮಹಿಳೆಯರನ್ನ ಆ ಹುದ್ದೆನ ಅಲಂಕರಿಸಿ ಅವ್ರಿಗೂ ಅವರ ಸ್ವಂತ ಮನೆ ಸಹೋದರಿ ಸಮಾನ ಕಂಡು ಪೂರ್ಣಿಮಾ ಆನಂದವ್ರನ್ನ ಇವತ್ತು ಗ್ರಾಮ ಪಂಚಾಯತಿ ಸ್ಥಾನಕ್ಕೆ ನಮ್ಮೆಲ್ಲ ಸಹೋದರಿಗಳು ಮತ್ತು ಈ ಕ್ಷೇತ್ರದ ಶಾಸಕರು ಸಹೋದರರು ಅವರ ನಿರ್ದೇಶನದವರೆಗೆ ಇವತ್ತು ಪೂರ್ಣಿಮಾ ಆನಂದವರು ಸದಸ್ಯರಾಗಿದ್ದಾರೆ. ಅವ್ರಿಗೆ ದೇವರು ಒಳ್ಳೆಯ ಆಯುಷ್ಯ ಕೊಟ್ಟು ಎಲ್ಲ ಸಿಬ್ಬಂದಿ ಜೊತೆ ಮತ್ತು ನಮ್ಮೆಲ್ಲ ಸಹೋದರಿ ಜೊತೆ ಬಾಂಧವ್ಯದಿಂದ ಓದಿಸಿ ಇಲ್ಲಿ ಉಳಿದಂಥ ಅಲ್ಪಾವಧಿಯಲ್ಲಿ ಗ್ರಾಮ ಪಂಚಾಯತ್ ಕೆಲಸ ಮಾಡಿ ಅವ್ರಿಗೆ ರಾಜಕೀಯ ಶ್ರೇಯಸ್ ಆಗಬೇಕು ಮಾತಾಡ್ತೀನಿ. ನ್ಯೂಸ್ ಸಂಗಮಕ್ಕಾಗಿ ಕಾಮನಹಳ್ಳಿ ಮಂಜುನಾಥ್, ಕೆಆರ್ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಸಮೀಪದ ಹಾರಂಗಿ ಅಣೆಕಟ್ಟು ಆವರಣದಲ್ಲಿರುವ ಕಾವೇರಿ ಮಾತೆಗೆ ತುಲಾ ಸಂಕ್ರಮಣದ ಅಂಗವಾಗಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಕೆಆರ್ಪೇಟೆ ತಾಲೂಕಿನ ಶೀಳನೆರೆ ಹೋಬಳಿಯ ಮುರುಕನಹಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಪೂರ್ಣಿಮಾ ಆನಂದ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಆಟೋ ಚಾಲಕಿ ಆಗಬೇಕೆನ್ನುವ ಹಂಬಲ ವ್ಯಕ್ತಪಡಿಸಿದ ಮಹಿಳೆಗೆ ಹಿರಿಯ ಆಟೋ ಚಾಲಕಿ ಸುಜಾತ ಎಂಬುವರು ಸಿದ್ದಾಪುರದಲ್ಲಿ ಆಟೋ ಚಾಲನೆ ತರಬೇತಿ ನೀಡಿದ್ದಾರೆ.
ಮುಕ್ತಾಯವಾಯಿತು. ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಲೆ.